ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಂ ಸಮರ್ಥ್ ಅವರಿಗೆ ಬಿ ಫಾರಂ ಸಿಕ್ಕಿದ್ರೆ ಮುಸ್ಲಿಮರು ಕಾಂಗ್ರೆಸ್ಗೆ ಈ ಹಿಂದಿನಂತೆ ಮತ ಹಾಕ್ತಾರಾ? ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣವನ್ನು ಕಳ್ಕೋಬೇಕಾಗುತ್ತಾ? ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅಧಿಕೃತ ಮೈತ್ರಿ ಮಾಡಿಕೊಂಡಿದೆ ಕಾಂಗ್ರೆಸ್ ಪಕ್ಷ. ಒಂದು ವೇಳೆ ದಾವಣಗೆರೆ ದಕ್ಷಿಣದ ವಿಚಾರ ಕೇರಳದಲ್ಲಿ ಬೇರೆ ರೀತಿಯಲ್ಲಿ ಪ್ರಚಾರ ಪಡ್ಕೊಂಡು ಬಿಟ್ರೆ ಏನು ಕಥೆ? ಸ್ಥಳೀಯ ಮುಸ್ಲಿಂ ಮುಖಂಡರು ಮತ್ತು ಕಾರ್ಯಕರ್ತರು ತೊಡೆ ತಟ್ಟಿ ಹೇಳ್ತಾರೆ ಕಾಂಗ್ರೆಸ್ಸಿಗೆ ನಾವು ಪಾಠ ಕಲಿಸ್ತೀವಿ ಅಂತ. ಮುಸ್ಲಿಂ ಆಕ್ರೋಶ ಅನ್ನೋದು ಭುಗಿಲೆದ್ರೆ ಒಂದು ವೇಳೆ ಟಿಕೆಟ್ ಮಿಸ್ ಆಗಿ ಆಗ ಪಿನರಾಯಿ ವಿಜಯನ್ ಅಲ್ಲಿ ಶುರು ಮಾಡ್ತಾರೆ. ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನೋದು ಕಳಚೋಗ್ಬಿಡುತ್ತಾ? ಈ ಭಯ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ 2 ಉಪಚುನಾವಣೆಗಳು ಕಾಂಗ್ರೆಸ್ಗೆ ಭಾರಿ ತಲೆನೋವನ್ನು ತಂದುಬಿಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕುಟುಂಬ ರಾಜಕಾರಣ, ಇನ್ನೊಂದು ಮುಸ್ಲಿಂ ತುಷ್ಟೀಕರಣ. ಈ ಕುಟುಂಬ ರಾಜಕಾರಣ ಅನ್ನೋದನ್ನು ಸ್ಥಳೀಯವಾಗಿ ಹೇಗೋ ಮ್ಯಾನೇಜ್ ಮಾಡಬಹುದು, ಕಾಂಗ್ರೆಸ್ ಅದರಲ್ಲಿ ನಿಸ್ಸೀಮ, ಅದಕ್ಕೆ ಗೊತ್ತಿದೆ. ಆದರೆ ಮುಸ್ಲಿಂ ತುಷ್ಟೀಕರಣ ಅನ್ನೋದಿದೆಯಲ್ಲ, ಅದು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ದಾಟಿ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ನಿಜಕ್ಕೂ ಆತಂಕ ಸೃಷ್ಟಿ ಮಾಡಿಬಿಟ್ಟಿದೆ ಸ್ನೇಹಿತರೆ. ಇದು ಹೇಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಂ ಸಮರ್ಥ್ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಅಂದರೆ ಇನ್ನೂ ಬಿ ಫಾರಂ ಸಿಕ್ಕಿಲ್ಲ. ಜೊತೆಗೇ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಾದಂತಹ ಸಾದಿಕ್ ಪೈಲ್ವಾನ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿಯೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರು ಸಹ ಬಿ ಫಾರಂ ನನಗೇ ಸಿಗುತ್ತೆ ಎನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಈಗ ಈ ಇಬ್ಬರ ಮಧ್ಯೆ ಬಿ ಫಾರಂ ಯಾರಿಗೆ ಸಿಗುತ್ತೆ ದಾವಣಗೆರೆ ದಕ್ಷಿಣದ್ದು ಅನ್ನುವಂಥ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಂ ಸಮರ್ಥ್ ಅವರಿಗೆ ಬಿ ಫಾರಂ ಸಿಕ್ಕಿದ್ರೆ ಮುಸ್ಲಿಮರು ಕಾಂಗ್ರೆಸ್ಗೆ ಈ ಹಿಂದಿನಂತೆ ಮತ ಹಾಕ್ತಾರಾ? ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಸುಮಾರು 27-30% ಇರುವಂತಹ ಮುಸ್ಲಿಂ ಮತದಾರರು ಕೈ ಕೊಟ್ಟುಬಿಟ್ರೆ ಏನು ಕತೆ ಅನ್ನುವಂಥದ್ದು ಸ್ಥಳೀಯ ನಾಯಕರಿಗೆ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಇರುವಂತಹ ಒಂದು ಆತಂಕ. ಆದರೆ ಒಂದು ವೇಳೆ ಎಂ ಸಮರ್ಥ್ ಅವರಿಗೆ ಕೊಡದೆ ಯಾವುದಾದ್ರೂ ಮುಸ್ಲಿಂ ಅಭ್ಯರ್ಥಿಗೆ ಕೊಟ್ಟರೆ ಏನಾಗುತ್ತೆ? ಆಗ ಹಿಂದೂಗಳ ಮತಗಳು ಕ್ರೋಢೀಕರಣ ಆಗುವಂಥ ಒಂದು ಭಯ ಸ್ಥಳೀಯ ನಾಯಕರಲ್ಲಿದೆ, ಅಂದರೆ ಕಾಂಗ್ರೆಸ್ಸಿನ ರಾಜ್ಯ ನಾಯಕರಲ್ಲಿದೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸ್ಬೋದು. ಹಾಗಾಗಿ ಮತಗಳು ಒಡೆದು ಹೋಗುತ್ತೆ, ಹಾಗಾಗಿ ಇದು ಬಿ ಜೆ ಪಿಗೆ ಸುಲಭ ಆಗುತ್ತೆ ಗೆಲ್ಲೋದಕ್ಕೆ ಅನ್ನುವಂಥ ಒಂದು ವಾದವೂ ಇದೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣವನ್ನು ಕಳ್ಕೋಬೇಕಾಗುತ್ತಾ? ಆ ರೀತಿಯ ಒಂದು ಕೆಮಿಸ್ಟ್ರಿ ದಾವಣಗೆರೆ ದಕ್ಷಿಣದಲ್ಲಿ ಈಗ ವರ್ಕೌಟ್ ಆಗ್ತಾ ಇದೆಯಾ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸಬೇಕು. ಹೊರಗಡೆ ನಿಂತ್ಕೊಂಡು ಏನು ಬೇಕಾದರೂ ಹೇಳಬಹುದು. ಆದರೆ ಕಾಂಗ್ರೆಸ್ಸಿಗೆ ದಾವಣಗೆರೆ ದಕ್ಷಿಣ ಅನ್ನೋದು ಕೇವಲ ಒಂದು ಸ್ಥಳೀಯ ವಿಧಾನಸಭಾ ಕ್ಷೇತ್ರ ಆಗಿ ಮಾತ್ರ ಉಳಿದಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದರ ಆಧಾರದ ಮೇಲೆ ಕಾಂಗ್ರೆಸ್ಸಿನ ಕೇರಳದ ಭವಿಷ್ಯ ನಿಂತಿದೆ ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗ್ತಾ ಇದೆ ಸ್ನೇಹಿತರೆ. ನಿಮಗೆ ಆಶ್ಚರ್ಯ ಆಗಬಹುದು. ಯಾಕಂತಂದರೆ ಮೊನ್ನೆ ದಾವಣಗೆರೆಯಲ್ಲಿ ಕೇಳಿ ಬಂದಂತಹ ಕೂಗುಗಳು ಯಾವ ರೀತಿ ಇದ್ದವು, 1-2 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಒಂದು ವಿಡಿಯೋ ಭಾಳ ವೈರಲ್ ಆಗಿದೆ, ಅದನ್ನು ನೋಡಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಮತ್ತು ಕಾರ್ಯಕರ್ತರು ತೊಡೆ ತಟ್ಟಿ ಹೇಳ್ತಾರೆ ಕಾಂಗ್ರೆಸ್ಸಿಗೆ ನಾವು ಪಾಠ ಕಲಿಸ್ತೀವಿ ಅಂತ. ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡಿ. ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟಲಿಲ್ಲ ಅಂತ ಹೇಳಿದ್ರೆ ಇದರ ಪರಿಣಾಮ ಈ ಚುನಾವಣೆ ಅಲ್ಲದೆ ಮುಂಬರುವ 2028ರ ಎಲ್ಲ ಚುನಾವಣೆಯಲ್ಲಿ ನಮ್ಮ ಮುಸಲ್ಮಾನ್ ಬಂದವರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ವೋಟ್ ಹಾಕಲ್ಲ.
ಇದು ಸತ್ಯ. ಇದು ಟಿಕೆಟ್ ಸಿಕ್ಕಿದ್ರೆ ಓಕೆ, ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಸೋಲ್ಸೋದಂತೂ ಖಂಡಿತ. ಇಲ್ಲಿ ಸ್ಥಳೀಯ ಮುಖಂಡರು ಏನು ಹೇಳ್ತಾರೆ, ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಷಯ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಮುಸಲ್ಮಾನರು ಏನು ಮಾಡಬೇಕು ಮುಂದೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಅಂತ ಆ ಸ್ಥಳೀಯ ಮುಸ್ಲಿಂ ಮುಖಂಡ ಹೇಳ್ತಾನೆ. ಇಡೀ ರಾಜ್ಯದಲ್ಲಿ ಅಂದರೆ ಏನು ನಿಮಗೆ ಗೊತ್ತು, ಮುಸ್ಲಿಂ ಮತದಾನ ಹೇಗಾಗುತ್ತೆ ಅಂತ. ಎನ್ ಮಾಸ್ ಒಂದು ಪಕ್ಷಕ್ಕಾಗ್ಬಿಡುತ್ತೆ. 2023ರಲ್ಲಿ ಆಗಿದ್ದು ಅದೇ. ಒಂದು ರೀತಿ ಹೀಗೇನಾದರೂ ಆಗಿಬಿಟ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನೋದು ಕಳಚೋಗ್ಬಿಡುತ್ತಾ? ಈ ಭಯ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಬರೀ ಕರ್ನಾಟಕದ ಅಷ್ಟೇ ಆಗಿದ್ದರೆ ಕಾಂಗ್ರೆಸ್ ಹೈಕಮಾಂಡು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಲ್ಲಿ ಪಕ್ಕದಲ್ಲೊಬ್ಬರು ಪಿನರಾಯಿ ವಿಜಯನ್ ಅಂತ ಕಾಯ್ತಾ ಕೂತಿದ್ದಾರೆ, ಕೇರಳದ ಮುಖ್ಯಮಂತ್ರಿಗಳು. ಕರ್ನಾಟಕದಲ್ಲಿ ಏನೇ ಆದರೂ ಲಬಕ್ಕಂತ ಇಲ್ಲಿಗೊಬ್ಬರನ್ನ ಡೆಪ್ಯೂಟ್ ಮಾಡ್ತಾರೆ, ಇಲ್ಲಿ ಅವರು ರಾಜಕೀಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೋಗಿಲು ವಿಚಾರದಲ್ಲಿ ನಾವು ನೋಡಿದ್ದೀವಿ, ಅಲ್ಲಿ ಅಕ್ರಮ ವಲಸಿಗರು ಅಲ್ಲೇನೋ ಟೆಂಟ್ಗಳು ಕಟ್ಕೊಂಡಿದ್ರು ಅಂತ ಅದನ್ನು ತೆರವು ಮಾಡಿಸಿದಾಗ ಇದೇ ಪಿನರಾಯಿ ವಿಜಯನ್ ಯಾವ ರೀತಿ ಡ್ರಾಮಾ ಆಡಿದರು, ಯಾವ ರೀತಿ ಅಲ್ಪಸಂಖ್ಯಾತರ ಪರವಾಗಿ ಕಣ್ಣೀರು ಹಾಕಿದ್ರು, ಇದನ್ನೆಲ್ಲ ಹೈಕಮಾಂಡ್ ಗಮನಿಸಿತ್ತು ಆಗ. ಹಾಗಾಗಿ ಇಲ್ಲಿ ಏನಾದರೂ ಒಂದು ವೇಳೆ ಮುಸ್ಲಿಂ ಆಕ್ರೋಶ ಅನ್ನೋದು ಭುಗಿಲೆದ್ದರೆ, ಒಂದು ವೇಳೆ ಟಿಕೆಟ್ ಮಿಸ್ ಆಗಿ, ಆಗ ಪಿನರಾಯಿ ವಿಜಯನ್ ಅಲ್ಲಿ ಶುರು ಮಾಡ್ತಾರೆ, ನೋಡಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿರೋಧಿ, ಅಲ್ಲಿ 30% ಇದ್ದರೂ ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ, ಈ ಹಿಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಅಲ್ಲಿ ಅಭಯ ನೀಡಲಾಗಿತ್ತು, ಆಶ್ವಾಸನೆ ಕೊಡಲಾಗಿತ್ತು, ಆದರೂ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಸೊ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿರೋಧಿ ಅಂತ ಕೇರಳದಲ್ಲಿ ಅವರು ಪ್ರಚಾರವನ್ನು ಶುರು ಮಾಡ್ತಾರೆ. ನಿಮಗೆ ಗೊತ್ತೇ ಇದೆ, ಕೇರಳದಲ್ಲಿ 30% ಮುಸ್ಲಿಂ ಮತಗಳು. ಅಷ್ಟೇ ಅಲ್ಲ, ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅಧಿಕೃತ ಮೈತ್ರಿ ಮಾಡಿಕೊಂಡಿದೆ ಕಾಂಗ್ರೆಸ್ ಪಕ್ಷ. ಕಳೆದ ಬಾರಿ ಮುಸ್ಲಿಂ ಲೀಗಿನ ಸ್ಟ್ರೈಕ್ ರೇಟು 60%, ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟು ಕೇವಲ 22%. ಅಂದರೆ 25 ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ಮುಸ್ಲಿಂ ಲೀಗ್ ಗೆದ್ದಿತ್ತು. ಆದರೆ ಉಳಿದ 100 ಚಿಲ್ಲರೆ ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದಂತಹ ಕಾಂಗ್ರೆಸ್ ಕೇವಲ 21 ಸ್ಥಾನಗಳಲ್ಲಿ ಗೆದ್ದಿತ್ತು. ಅಂದರೆ ಕಾಂಗ್ರೆಸ್ಗೆ ಕೇರಳದಲ್ಲಿ ಮುಸ್ಲಿಂ ಮತಗಳು ಅಂದರೆ ಅದೊಂಥರ ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ. ಆ ಫಿಕ್ಸೆಡ್ ಡೆಪಾಸಿಟ್ಗಳನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಇಷ್ಟಪಡೋದಿಲ್ಲ. ಒಂದು ವೇಳೆ ದಾವಣಗೆರೆ ದಕ್ಷಿಣದ ವಿಚಾರ ಕೇರಳದಲ್ಲಿ ಬೇರೆ ರೀತಿಯಲ್ಲಿ ಪ್ರಚಾರ ಪಡ್ಕೊಂಡು ಬಿಟ್ಟರೆ ಏನು ಕಥೆ? ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ದೆಹಲಿ ಮೂಲಗಳು ಹೇಳೋ ಪ್ರಕಾರ ನಾವು ದಾವಣಗೆರೆಯನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಕೇರಳವನ್ನು ಗೆಲ್ಲಬೇಕಾಗಿದೆ. ಅಂದರೆ ಏನರ್ಥ? ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಬೆಂಬಲವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಕೇರಳದಲ್ಲಿ ನಾವು ಮುಸ್ಲಿಮರ ಬೆಂಬಲವನ್ನು ಕಳ್ಕೊಳ್ಳುವಂಥ ಯಾವ ದುಸ್ಸಾಹಸಕ್ಕೂ ಕೈ ಹಾಕಬಾರ್ದು. ಇಂಥ ಯೋಚನೆ ಹೈಕಮಾಂಡ್ನಲ್ಲಿ ನಡೀತಾ ಇದೆ ಎನ್ನುವಂಥ ವರದಿಗಳು ಬರ್ತಾಯಿದೆ. ನೋಡಿ, ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಯಾವ ಇಕ್ಕಟ್ಟಿಗೆ ತಂದು ನಿಲ್ಲಿಸಿದೆ ಅಂತ.